ಪ್ರೇಮ ವಿವಾಹ. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಉಸಿರು ಚೆಲ್ಲಿದ್ದ ಪತ್ನಿ, ಒಂಟಿಯಾದ ಪತಿ, ಸಾವಿನ ಮನೆ ಸೇರಿ ಒಂದಾದ ದಂಪತಿ. ಮಕ್ಕಳನ್ನು ಮಲದ ಗುಂಡಿಗೆ ಇಳಿಸಿದ ಘಟನೆ ಮಾಹಿತಿ ಪಡೆದು ಅಧಿಕಾರಿಗಳಿಗೆ ಛೀಮಾರಿ, ಸರ್ಕಾರದ ವಿರುದ್ಧ ಕಿಡಿಕಾರಿದ ಕೇಂದ್ರ ಸಚಿವ, ಸಂಸದರು. ಒಂದೇ ನಂಬರ್ ಅಡಿ 2 ಬಸ್ಗಳ ಅಕ್ರಮ ಸಂಚಾರ, ಕಣ್ಣಿದ್ದು ಕುರುಡರಾದ ಆರ್ಟಿಒ ಅಧಿಕಾರಿಗಳು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿದ ಪೊಲೀಸರು. ಸಂವಿಧಾನ ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್, ಈ ಕುರಿತು ಪ್ರಬಂಧ ಸ್ಪರ್ಧೆ ಆಯೋಜನೆ, ಉತ್ಸಾಹದಿಂದ ಭಾಗಿಯಾದ ವಿದ್ಯಾರ್ಥಿಗಳು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದ ಆತನ ಪತ್ನಿ ಸಾವಿನ ಕುಣಿಕೆಗೆ ಉಸಿರು ಚೆಲ್ಲಿದ್ದಳು. ಪತ್ನಿ ಮೃತಪಟ್ಟ ವರ್ಷದ ನಂತರ ಆಕೆಯ ಪತಿಯು ಸ್ಮಶಾನಕ್ಕೆ ತೆರಳಿ ಪತ್ನಿಯ ಸಮಾಧಿಯ ಪಕ್ಕದಲ್ಲೇ ಆತನು ಸಾವಿನ ಮನೆ ಸೇರಿದ್ದಾನೆ. ಹದಿಮೂರು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ನಿವಾಸಿಗಳಾದ ಗುರುಮೂರ್ತಿ ಹಾಗೂ ಮೌನಿಕಾ ಪರಸ್ಪರ ಒಬ್ಬರಿಗೊಬ್ಬರು ಇಷ್ಟಪಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಂಡಿದ್ದರು. ದಂಪತಿಗೆ ಒಂದು ಸುಂದರವಾದ ಹೆಣ್ಣು ಮಗುವಿತ್ತು. ಆದರೆ ಕಳೆದ ವರ್ಷ ನವೆಂಬರ್ 22ರಂದು ಮೌನಿಕಾ ಖಿನ್ನತೆಯಿಂದ ಮನೆಯಲ್ಲಿಯೇ ಸಾವಿನ ಮನೆ ಸೇರಿದ್ದಳು. 1 ವರ್ಷದ ನಂತರ ಆಕೆಯ ಗಂಡ ಗುರುಮೂರ್ತಿ ಸಹ ಪತ್ನಿಯ ಹಾದಿ ಹಿಡಿದಿದ್ದು, ಪತ್ನಿಯ ಸಮಾಧಿ ಬಳಿ ಇದ್ದ ಬೇವಿನ ಮರಕ್ಕೆ ಪತ್ನಿಯ ಸೀರೆ ಬಳಸಿ ಸಾವಿನ ಕುಣಿಕೆಯಿಂದ ಉಸಿರು ಚೆಲ್ಲಿದ್ದಾನೆ. ಇನ್ನು ಮೃತ ಗುರುಮೂರ್ತಿ ಕಾರು ಚಾಲಕನಾಗಿದ್ದ. ಪತ್ನಿ ಮೃತಪಟ್ಟ ನಂತರ ಆತನ ಮಗಳನ್ನ ಪತ್ನಿಯ ತವರು ಮನೆಯವರು ಕರೆದುಕೊಂಡು ಹೋಗಿದ್ರು. ಇತ್ತ ಒಬ್ಬಂಟಿಯಾಗಿದ್ದ ಗುರುಮೂರ್ತಿ ಇತ್ತೀಚೆಗೆ ಅಣ್ಣ ಸುಬ್ಬು ಮನೆಯಲ್ಲಿ ವಾಸವಾಗಿದ್ದ. ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗಿ ಬರುವುದಾಗಿ ಹೇಳಿ ಹೋದವನು ಸ್ಮಶಾನದಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಮಗಳನ್ನ ಅವರ ಅತ್ತೆ ಮಾವ ಅವರು ಕರ್ಕೊಂಡು ಹೋಗಿದ್ರು. ಆ ಹುಡುಗಿ ಅಲ್ಲಿಂದನೇ ಸ್ಕೂಲ್ಗೆ ಹೋಗ್ತಾ ಇದ್ಲು, ಶಾಂತ ವಿದ್ಯಾನಿಕೇತನ. ಒಬ್ಬನೇ ಇರ್ತಾ ಇದ್ದ. ಒಬ್ಬನೇ ಯಾಕೆ ಇರ್ತೀಯ ಅಂತ ನಾನು ಇಲ್ಲೇ ಮನೆ ಕರ್ಕೊಂಬಂದು ಇಲ್ಲೇ ಇದ್ದ. ಆ ಮನೆ ಬಾಡಿಗೆ ಕೊಟ್ಟಿದ್ವಿ. ಆರಾಮಾಗೇ ಇದ್ದ. ಏನೋ ಅವನ ಮನಸ್ಸಿಗೆ ಏನಾಯಿತೋ ಗೊತ್ತಿಲ್ಲ, ಈ ಥರ ಮಾಡ್ಕೊಂಡಿದ್ದೆ. ಸರ್, ಎಷ್ಟೊತ್ತಿಗೆ ಈ ಥರ ಗೊತ್ತಾಯಿತು? ಎಲ್ಲಾಗಿದೆ? ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೋಗಿದ್ದಾನೆ. ನಾನು ಬಂದು ಫೋನ್ ಮಾಡಿದ ತಕ್ಷಣ ಬೇರೆಯವ್ರು ಯಾರು ಫೋನ್ ಮಾಡಿದ್ರು. ಅಲ್ಲಿ ನೋಡಿ ಬಂದು ಅಂಗಡಿಯಲ್ಲಿ ಹೇಳಿದ್ರಂತೆ, ಇಲ್ಲಿ SPM ರೋಡಲ್ಲಿ. ಬಂದ ತಕ್ಷಣ ಅವ್ರು ಫೋನ್ ಮಾಡಿದ್ರು, 8:27ರಲ್ಲಿ ಫೋನ್ ಮಾಡಿದ್ರು. ನಾನು ಕೆಳಗೆ ಬಂದು ಗಾಡಿ ಇಲ್ಲೇ ಇತ್ತು. ಡೌಟ್ ಬಂತು, ಹೋದ ತಕ್ಷಣ ಮರಕ್ಕೆ ನೇಣು ಹಾಕ್ಕೊಂಡಿದ್ದ. ಮತ್ತು ಇಮಿಡಿಯೇಟು ಮೋಹನ್ ಅಂತ ಅವರು PC-ಗೆ ಫೋನ್ ಮಾಡಿದೆ, ಇಂಟಿಮೇಷನ್ ಸ್ಟೇಷನಲ್ಲಿ ಇಂಟಿಮೇಷನ್ ಕೊಡಪ್ಪ ಅಂತ ಕೊಟ್ಟರು. ಬಂದು ಅವರೇ ನೋಡಿ ಎಲ್ಲ ಸ್ಪಾಟ್ ಮಾಜರ್ ಮಾಡಿ ಬಾಡಿ ಇಳಿಸಿದ್ರು. ಅನ್ಯೋನ್ಯವಾಗಿದ್ದ ದಂಪತಿಯಲ್ಲಿ ಆಕೆ ಸಾವಿನ ಮನೆ ಸೇರಿ ಗಂಡನನ್ನ ಒಬ್ಬಂಟಿ ಮಾಡಿದ್ದಾಳೆ. ಇದ್ದ ಮಗಳ ಮುಖವನ್ನ ನೋಡಿ ಬಾಳಿ ಬದುಕಬೇಕಾದ ವ್ಯಕ್ತಿ ಮಗಳನ್ನ ಒಬ್ಬಂಟಿ ಮಾಡಿ ಪತ್ನಿ ಸಮಾಧಿ ಬಳಿ ಸಾವಿನ ಮನೆ ಸೇರಿದಂತೂ ದುರಾದೃಷ್ಟಕರ. ಕಳವಾರ ಅರುಣ್ ಜೊತೆ P. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದ್ದ ಹೇಯ ಘಟನೆ ಸಂಬಂಧ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹಾಗೂ ಸಂಸದ ಮುನಿಸ್ವಾಮಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಯಾರು ಇಳಿ ಅಂತ ಹೇಳಿದ್ ನಿಮಗೆ? ಪ್ರಿನ್ಸಿಪಲ್ ನೀವು ಇಳಿ ಅಂತ ಹೇಳಿದ್ದೆ. ಮತ್ತೆ ಏನು ಡೇಟ್ ಗೊತ್ತಿಲ್ವಾ? ನೀವೇನು ಮಾಡ್ತಾ ಇದೀಯಾ? ಮ್ಯಾಥಮೆಟಿಕ್ಸ್ ಟೀಚರ? ಯಾರಾದ್ರೂ ಇದ್ರು ಟೀಚ್ ಮಾಡೋದು ಏನು ಮಾಡಿಸೋದಕ್ಕೆ? ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲುವಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಕೈಯಲ್ಲಿ ಮಲದ ಗುಂಡಿ ಸ್ವಚ್ಛಗೊಳಿಸಿದ ಹೇಯ ಕೃತ್ಯದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಈಗಾಗಲೇ 3 ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದ್ದು, ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹಾಗೂ ಸಂಸದ ಮುನಿಸ್ವಾಮಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನೆಯ ಬಗ್ಗೆ ಮಕ್ಕಳ ಬಳಿ ಮಾಹಿತಿ ಪಡೆದು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ಡೇಟ್ ಗೊತ್ತಿಲ್ವಾ? ನೀವೇನು ಮಾಡ್ತಾ ಇದೀಯಾ? ಮ್ಯಾಥಮೆಟಿಕ್ಸ್ ಟೀಚರ? ಯಾರಾದ್ರೂ ಇದ್ರು ಟೀಚ್ ಮಾಡೋದು ಏನು ಮಾಡಿಸೋದಕ್ಕೆ? ಅಲ್ಲ, ಯಾರು ಇನ್ಸಿಸ್ಟ್ ಮಾಡಿದ್ದು ಮಾಡಬೇಕಂತ?
ಜನರಲ್ ಕ್ಲೀನಿಂಗ್ ಕ್ಯಾಂಪಸ್ ಅಲ್ಲೆಲ್ಲ ನಡೀತಾ ಇತ್ತು. ಗ್ರೂಪ್ಸ್ ಮಾಡಿದ್ರು ಸರ್ ನಾವು ಎಲ್ಲ ಹಾಸ್ಟೆಲ್ನಲ್ಲೂ ಕೂಡ That will be the serious offense. No. ನೀವೇನು ಹೇಳೋದು ಫ್ರೀಯಾಗಿ ಮಾತಾಡಲಿ. ನಾವು ಮಾತಾಡ್ತೀವಿ. 1ನೇ ತಾರೀಕು ಅಥವಾ 2ನೇ ತಾರೀಕು ಕ್ಲೀನ್ ಮಾಡಿರೋ ಸತ್ಯ. ಘಟನೆ ಡಿಸೆಂಬರ್ 1ರಂದೇ ನಡೆದಿದ್ದು 15 ದಿನಗಳ ನಂತರ ಘಟನೆ ಬೆಳಕಿಗೆ ಬಂದಿದೆ. ಇದಕ್ಕೆ ಕಾರಣರಾದ ಪ್ರತಿಯೊಬ್ಬರ ವಿರುದ್ಧವೂ ಸಹ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ವಿದ್ಯಾರ್ಥಿಗಳಿಂದ ಶೌಚಗುಂಡಿ ಸ್ವಚ್ಛ ಮಾಡಿದ್ದಾರೆ ಅಂತೇಳಿ ನಿನ್ನೆ ಮಾಧ್ಯಮದಲ್ಲಿ ನಾನು ರೇವನಹಳ್ಳಿಗೆ ಹೋಗಿ ಬಂದ ಮಾಧ್ಯಮದಲ್ಲಿ ಸಾಯಂಕಾಲ 4 ಗಂಟೆಗೆ TV ಆದ ತಕ್ಷಣ ನೋಡಿದ ತಕ್ಷಣ ನನಗೆ ಗಾಬರಿ ಆಯಿತು. ರಾತ್ರಿನೇ ಬಂದುಬಿಡ್ತಾ ಇದ್ದೆ ನಾನು. 8 ಗಂಟೆ ಆಗ್ತಾ ಇತ್ತು. ನಮ್ಮ ಲೋಕಸಭಾ ಸದಸ್ಯರು ಬೇರೆ ಕಡೆ ಇದ್ದರು. ಅವರು ಈ ಘಟನೆ ಗೊತ್ತಾಗದ ತಕ್ಷಣ ಯಾವುದೇ ಕೆಲಸ ಇಲ್ಲಿ ಲೋಕಸಭೆಯನ್ನು ಬಿಟ್ಟು ಬರ್ತೀನಿ ಅಂತೇಳಿ ನನ್ನ ಜೊತೆಯಲ್ಲಿ ಬಂದಿದ್ದಾರೆ. ಜೊತೆಯಲ್ಲೇ ಬರೋಣ ಅಂತ ನಾವು ಬೆಳಗ್ಗೆ ಬಂದಿದ್ವಿ ನಾವು ಅದನ್ನು. ಆದರೆ ಈ ಶಾಲೆಗೆ ಬಂದ ತಕ್ಷಣ ಮಕ್ಕಳು ಭಾಳ ಗಾಬರಿಯಲ್ಲಿದ್ದಾರೆ. ಅವ್ರಿಗಾಗಿರ್ತಕ್ಕಂಥ ನೋವನ್ನು ಯಾರಿಗೆ ಹೇಳ್ಕೊಬೇಕು, ಹೇಳ್ಕೊಂಡ್ರೆ ಏನಾಗ್ತದೆ, ನಾಳೆ ಬೆಳಿಗ್ಗೆ ಏನಾಗ್ಬೋದು, ಅವ್ರಿಗೆ ನೇರವಾಗಿ ಮಕ್ಕಳು ಹೇಳೋಕ್ಕೆ ರೆಡಿ ಇದ್ದಾರೆ. ನನ್ನನ್ನು ಇಲ್ಲಿ ಇಳಿಸಿದ್ರು, ನನಗೆ ಇಲ್ಲಿ ಆದೇಶ ಮಾಡಿದ್ರು ಪ್ರಿನ್ಸಿಪಲ್ಲು, ಇನ್ನೂ ಕೆಲವು ಅಧಿಕಾರಿಗಳಿದ್ದು ಎಲ್ಲ ಗುಂಪುಗಳು ಮಾಡಿ ಮಕ್ಕಳ ಕೈಯಲ್ಲಿ ಸ್ವಚ್ಛ ಮಾಡಿದ್ರೆ ಅಂತ ಹೇಳಿದ್ರೆ ಇದು ದೊಡ್ಡ ಸಮಾಜಕ್ಕೆ ಮಾಡಿದಂಥ ಅಪಮಾನ, ವಿದ್ಯಾರ್ಥಿ ವೃಂದಕ್ಕೆ ಮಾಡಿದಂಥ ಅಪಮಾನ, ವಿದ್ಯಾರ್ಥಿಗಳಿಗೆ ಒಂದು ಮಾಡಿರ್ತಕ್ಕಂಥ ಅಪಮಾನ. ಇದನ್ನು ಯಾರೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಸರ್. ಇದೊಂದೇ ಅಲ್ಲ ಸರ್, ಅನೇಕ ಹಾಸ್ಟೆಲ್ಗಳಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ನನ್ನ ಒತ್ತಾಯ ಇದೆ. ಇವತ್ತು ನಿನ್ನೆ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಭೇಟಿ ಮಾಡೋದು ಖಂಡಿತವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಜಡ್ಜ್ಗಳೂ ಪ್ರತಿ ತಾಲೂಕು ಹೆಡ್ಗಳಿರ್ತಕ್ಕಂಥ ಜಡ್ಜಸ್ ಇದ್ದಾರೆ, ಅವರು ಭೇಟಿ ಮಾಡಬೇಕಂತ ಅವರ ಮೌಖಿಕವಾದಿ ಇಲ್ಲದೇ ಸಹ ಅವ್ರಿಗೆ ಸೂಚನೆ ಇದೆ. ಜಡ್ಜ್ಗಳು ಭೇಟಿ ನೀಡಬೇಕು, ತಹಸೀಲ್ದಾರ್ ಭೇಟಿ ನೀಡಬೇಕು, ಇ.ವೈ ಭೇಟಿ ನೀಡಬೇಕು, AC ಭೇಟಿ ನೀಡಬೇಕು, ಜಿಲ್ಲಾಧಿಕಾರಿ ಭೇಟಿ ನೀಡಬೇಕು, CO ಭೇಟಿ ನೀಡಬೇಕು. ಆಗಾಗ ಹಾಸ್ಟೆಲ್ಗೆ ಭೇಟಿ ನೀಡಬೇಕು. ಅಂದರೆ ಹಾಸ್ಟೆಲ್ಗಳು ಅಂತ ಹೇಳಿದ್ರೆ ಮಕ್ಕಳು, ದಲಿತರ ಮಕ್ಕಳು ಅಥವಾ ಶೋಷಿತ ವರ್ಗದ ಮಕ್ಕಳು, ಬ್ಯಾಕ್ವರ್ಡ್ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು ಅಂದರೆ ತಿರಸ್ಕಾರದ ಮನೋಭಾವನೆಯನ್ನು ತೋರಿಸ್ತದೆ. ಅಂದರೆ ಈಗ ನನಗನ್ಸೋದು ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ. NM ಸುರೇಶ್, MMTV ನ್ಯೂಸ್, ಕೋಲಾರ. ಒಂದೇ ನಂಬರ್ ಅಡಿ ಅನುಮತಿ ಪಡೆದು ಪ್ರಯಾಣಿಕರನ್ನು ಸಾಗಿಸಲು 2 ಬಸ್ಸುಗಳನ್ನು ಅಕ್ರಮವಾಗಿ ಓಡಿಸುತ್ತಿದ್ದರು. RTO ಅಧಿಕಾರಿಗಳು ಕುರುಡರಾದ ಕಾರಣ ಕೊನೆಗೆ ಪೊಲೀಸರು ಬಸ್ಸುಗಳನ್ನು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. AP03 TA9932 ನೋಂದಣಿಯ ಈ ಜೋಡಿ ಬಸ್ಸುಗಳನ್ನು ಒಮ್ಮೆ ನೋಡಿ, ಏಕೆಂದರೆ ಇದೇ ನಂಬರ್ನ ಬೇರೆ ಬಸ್ಸುಗಳು ಇರಬಹುದು. ಹೌದು, ಒಂದೇ ನಂಬರ್ ಒಂದೇ ಬಸ್ಸಿಗೆ ಅನುಮತಿಯನ್ನ ಪಡೆದುಕೊಂಡು ಇದೇ ನಂಬರ್ ಬಳಸಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಬಾಗೇಪಲ್ಲಿ ರಸ್ತೆಯಲ್ಲಿ ಅಕ್ರಮವಾಗಿ ಸಂಚರಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದ ಬಳಿ ಖಾಸಗಿ ಬಸ್ಸೊಂದು ಉರುಳಿ ಬಿದ್ದು 2 ಮೃತಪಟ್ಟಿದ್ದ ಕಾರಣ ಬಾಗೇಪಲ್ಲಿ ಪೊಲೀಸರು ಖಾಸಗಿ ಬಸ್ಗಳ ತಪಾಸಣೆ ನಡೆಸಿದಾಗ ಅಕ್ರಮ ಬಯಲಾಗಿದೆ. ಒಂದೇ ನಂಬರ್ಗೆ 2 ಗಾಡಿ ಯಾಕೆ ಓಡಿಸ್ಬಾರ್ದು ಅಂದರೆ, ಫಸ್ಟು ಏನಂದರೆ ಡೂಪ್ಲಿಕೇಶನ್ ಅಂತ ಹೇಳಿದ್ರೆ, ಒಂದು ಗಾಡಿ ಅದರಲ್ಲಿ ಸರಿ ಇದೆ ಅಂತ ಭಾವಿಸಿದ್ರು ನಾವು ಇನ್ನೊಂದು ಗಾಡಿ ಯಾವುದು ಅದನ್ನು ಎಲ್ಲಿಂದ ಅಸೆಂಬಲ್ ಮಾಡಿದ್ರು, ಅಥವಾ ಯಾವುದಾದ್ರು ಸ್ಕ್ರ್ಯಾಪ್ ಆಗಿರೋದು ಬೇರೆ ರಾಜ್ಯದ ಇದು ಈಗ ಸಿಕ್ಕಿರೋದು 2 ಗಾಡಿನೂ ಆಂಧ್ರ ಪ್ರದೇಶಲ್ಲಿ ಈಗ ಸದ್ಯಕ್ಕೆ ಇರುತ್ತೆ. ಅದ್ರ ಓನರು ಆಂಧ್ರ ಪ್ರದೇಶ ಅಂತ ಟ್ರೇಸ್ ಆಗಿದೆ. ಒಂದು ಗಾಡಿ ಅದರಲ್ಲಿ ಜೆನ್ಯೂನ್ ಆದರೆ ಮತ್ತು ಇನ್ನೊಂದು ಗಾಡಿ ಯಾವುದು ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಈ ಥರ ಪ್ರಶ್ನೆ ಬಂದಾಗ ಆ ಇನ್ನೊಂದು ಗಾಡಿ ಏನಾದ್ರು ಅಕಸ್ಮಾತ್ ಈಗ ಈ ಅಯ್ಯಪ್ಪ ಸೀಸನ್ ಇರೋದ್ರಿಂದ ನಮ್ಮ ಬಾರ್ಡರ್ ಏರಿಯಾಸಲ್ಲಿ ಏನು ಮಾಡ್ತಾ ಇದ್ದಾರೆ, ಬಂದು ವಾಹನಗಳು ಈ ಥರ ಪಿಕಪ್ ಮಾಡ್ಕೊಂಡು ಹೋಗೋದೆಲ್ಲ ಮಾಡ್ತಾರೆ. ಒಂದೇನಂತ ಹೇಳಿದ್ರೆ ವಾಹನ ಮಾಲೀಕನ ದುರಾಸೆ ಅಂತಲೇ ಹೇಳಬೇಕು ಅಷ್ಟೇ, ಇನ್ನೇನಿಲ್ಲ. ಬಂದುಬಿಟ್ಟು ಒಂದೇ ನಂಬರ್ ಹಾಕ್ಕೊಂಡು 2 ಗಾಡಿ ಅಲ್ಲೊಂದು ಬಾಡಿಗೆ ಹೋಗೋದು, ಇಲ್ಲೊಂದು ಬಾಡಿಗೆ ಹೋಗೋದು, ಆ ಕಡೆಯಿಂದ ಹೋಗೋದು ಈ ಕಡೆ. ಯಾಕಂದರೆ ಹ್ಯೂಜ್ ಇರೋದ್ರಿಂದ ಇದು ತುಂಬ ಒಂದು ಆಂಧ್ರದಲ್ಲಿ ಹೋಗ್ತಾ ಇದ್ದರೆ ಇನ್ನೊಂದು ಕರ್ನಾಟಕದಲ್ಲಿ ಹೋಗ್ತಾ ಇರ್ತದೆ. ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ಅದನ್ನು ಸೀಸ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಇದನ್ನು ನಾವು ಸಪರೇಟಾಗಿ ಸೀಸ್ ಮಾಡಿದ್ರೆ ಇದ್ರ ಡಾಕ್ಯುಮೆಂಟ್ಸ್ ತೋರಿಸ್ತಾರೆ. ಒಂದು ಗಾಡಿದು ಡಾಕ್ಯುಮೆಂಟ್ಸ್ ವ್ಯಾಲಿಡ್ ಇರ್ತದೆ, ಎಲ್ಲ ಇರ್ತದೆ ಅದರಲ್ಲಿ, ಇನ್ಶೂರೆನ್ಸು, FC, ಪರ್ಮಿಟ್ ಎಲ್ಲ ಇರ್ತದೆ. ಅದನ್ನು ಒಂದು ಕಾಪಿ ಜೆರಾಕ್ಸ್ ಇಟ್ಕೊಂಡು ಒಂದು ಒರಿಜಿನಲ್ ಇಟ್ಕೊಂಡು ಈ ಥರ ಎಲ್ಲ ಮಾಡಿರ್ಬೋದು. ಈಗ ಅದೇನು ಇದಾಗ್ತದೆ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಮುರುಗಮಲ್ಲ, ಚೇಳೂರು, ಪಾತಪಾಳ್ಯ, ಬಾಗೇಪಲ್ಲಿ, ಹಿಂದೂಪುರ ಮಾರ್ಗಗಳಲ್ಲಿ ಅಸಲಿಯ ಒಂದೇ ನಂಬರ್ ಅನ್ನು ಬಳಸಿಕೊಂಡು 2 ರಿಂದ 3 ಬಸ್ಸುಗಳು ಓಡಾಡುತ್ತಿರುವುದು ಬಯಲಾಗಿದೆ.
ಈ ಬಗ್ಗೆ ಸಾರ್ವಜನಿಕರು ಖಚಿತ ದೂರನ್ನ ನೀಡಿದ್ರು ಚಿಂತಾಮಣಿ ಹಾಗೂ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಕೊನೆಗೆ ಬಾಗೇಪಲ್ಲಿ ಪೊಲೀಸರೇ ಈಗ ಬಸ್ಸು ಮಾಲೀಕರು ಹಾಗೂ ಚಾಲಕರ ಮಧ್ಯೆ ಬಾಗೇಪಲ್ಲಿ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 420, 66, 192A ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ದಿನಾಂಕ 4/12/23ರಂದು ಸುಮಾರು 3 ಗಂಟೆ ಅಷ್ಟೊತ್ತಿಗೆ ನನಗೊಂದು ದೂರವಾಣಿ ಕರೆ ಬರ್ತದೆ. ಈ ಥರ ಬಾಗೇಪಲ್ಲಿ ಗೂಳೂರು ಕ್ರಾಸ್ ಹತ್ರ ಒಂದೇ ನಂಬರ್ದು 2 ಬಸ್ ನಿಂತಿದೆ ಅಂತ ನನಗೆ ಕರೆ ಬರ್ತದೆ. ಅದನ್ನು ನಾನು ಇಮಿಡಿಯೇಟಾಗಿ ನಮ್ಮ ಮೋಟಾರ್ ವಾಹನ ನಿರೀಕ್ಷಕರಾದ ವೆಂಕಟೇಶ್ ಅವ್ರನ್ನ ಅಲ್ಲಿ ಸ್ಥಳಕ್ಕೆ ತೆರಳಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ಇಮಿಡಿಯೇಟಾಗಿ ಕಳಿಸ್ತೀನಿ. ಅವರು ಒಂದು ಸುಮಾರು 30-40 ನಿಮಿಷದಲ್ಲಿ ರೀಚ್ ಆಗಿದಾಗ ಅದು ನಿಜ ಅಂತ ಹೇಳಿ ಅವರು ನನಗೆ ಅದರದ್ದು ಫೋಟೋಸು, ಚಾಸಿ ನಂಬರ್ದು ಫೋಟೋಸು, ಚಾಸಿ ಪ್ರಿಂಟು ಎಲ್ಲ ತೆಗೆದಿರ್ತಾರೆ. ಆಮೇಲೆ ಅಲ್ಲಿ ವೆರಿಫೈ ಮಾಡಿದಾಗ ಅದು ಬಾಗೇಪಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಪ್ರಶಾಂತ್ರವರು ಅದನ್ನು ಮುಟ್ಟುಗೋಲು ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ. ಇಮಿಡಿಯೇಟಾಗಿ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರಿಗೂ ಫೋನ್ ಮಾಡ್ತೀನಿ, ಈ ಥರ ಒಂದು ಆಗಿದೆ ಅಂತ ಅವ್ರಿಗೆ ತಿಳಿಸ್ತೀನಿ. ನಂತರ ನಮ್ಮ ವೆಂಕಟೇಶ್ ಅವರು ಅಲ್ಲಿ ಹೋಗಿ ಇಮಿಡಿಯೇಟಾಗಿ ಅದನ್ನು ಒಂದು ಫಾರ್ಮ್ 27 ಅಂತ ಇರುತ್ತೆ ನಮ್ಮಲ್ಲಿ, ತೆರಿಗೆ ಕಟ್ತಿರೋ ವಾಹನಗಳಿಗೆ ನಾವು ನೀಡಿ ಮುಟ್ಟುಗೋಲು ಹಾಕೋಂಥ ಒಂದು ನಮೂನೆ ಅದು. ಅದನ್ನು ಅಲ್ಲಿ ಆರಕ್ಷಕ ಠಾಣೆಯಲ್ಲಿ ನೀಡಕ್ಕೆ ಹೋದಾಗ ಅಲ್ಲಿ ಏನಾಗಿರುತ್ತೆ, ಅದು ಆಲ್ರೆಡಿ FIR ಮಾಡಿರ್ತಾರೆ ಅವರು, ಪೊಲೀಸವ್ರು FIR ಮಾಡಿ ಅವರೇ ಮುಟ್ಟುಗೋಲು ಹಾಕ್ಕೊಂಡಿರ್ತಾರೆ. ಅದರಿಂದ ಮತ್ತೆ ಅದನ್ನು ಮುಟ್ಟುಗೋಲು ಹಾಕೋ ಪ್ರಮೇಯ ಬರೋದಿಲ್ಲ. ಅದರಿಂದ ಈಗ ಏನಾಗ್ತಾಯಿದೆ, ಈಗ ನಾನು ಮೊನ್ನೆ ಭೇಟಿ ಮಾಡಿದ್ದೆ, ಹೋಗಿ ಬಾಗೇಪಲ್ಲಿ ಆರಕ್ಷಕ ಠಾಣೆಗೆ ಹೋಗಿ ಎಲ್ಲ ವಿಚಾರಣೆ ಮಾಡಿದಾಗ FIR ಎಲ್ಲ ಆಗಿದೆ. ಅವ್ರು ಹೇಳಿದ್ದಾರೆ ಈ ಮುಂದಿನ ತನಿಖೆಯಲ್ಲಿ ಅವರು ನಮಗೆ ಒಂದು ರಿಟರ್ನ್ ಕೊಡ್ತಾರೆ, ಇದ್ರದ್ದು ಚಾಸಿ ನಂಬರು, ಇಂಜಿನ್ ನಂಬರ್ ಎಲ್ಲ ವೆರಿಫೈ ಮಾಡಿಬಿಟ್ಟು ನಮಗೆ ವರದಿ ಕೊಡಿ ಅಂತ. ಅಂದರೆ ಈ ಪ್ರಕರಣ ಮುಂದುವರಿಸೋ ಬಗ್ಗೆ ಅಂಥ ಲೆಟ್ರ್ ಇನ್ನೂ ಬಂದಿಲ್ಲ. ಇವತ್ತು ನಾಳೆ ಬರ್ಬೋದು ಅಥವಾ ನಮ್ಮ ಮೇಲ್ ಚೆಕ್ ಮಾಡಬೇಕು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಖಾಸಗಿ ಬಸ್ ಮಾಫಿಯಾ ತಲೆ ಎತ್ತಿದೆ. ರಸ್ತೆ ಸಾರಿಗೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ಖಾಸಗಿ ಬಸ್ಗಳು ಸಂಚರಿಸುತ್ತಿವೆ. ಅವುಗಳಲ್ಲಿ ಅಸಲಿ ಯಾವುದು, ನಕಲಿ ಯಾವುದೆಂದು ತಿಳಿಯಲಾಗದೆ ಇನ್ನು ಸೂಕ್ತ ಕ್ರಮಕ್ಕೆ ಕೈಗೊಳ್ಳಬೇಕಾಗಿರುವ ಆರ್ಟಿಒ ಅಧಿಕಾರಿಗಳು ಬಸ್ ಮಾಫಿಯಾ ಜೊತೆ ಕೈ ಜೋಡಿಸಿ ಸರ್ಕಾರ ಹಾಗೂ ಸಾರ್ವಜನಿಕರಿಗೆ ವಂಚಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ. ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಶ್ರೀ ಆಟೋ ಟಾಟಾ ಮೋಟಾರ್ಸ್, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಕಾಲೇಜು ಆವರಣದಲ್ಲಿ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲೆಯ 4 ತಾಲೂಕಿನಲ್ಲೂ ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಘಟನೆ ಸಂಚಾಲಕ ನರಸಪ್ಪ ಮಾತನಾಡಿ, ಈ ಪ್ರಬಂಧ ಸ್ಪರ್ಧೆಗೆ 490 ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿ ಅದರಲ್ಲಿ 307 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಅದರಲ್ಲಿ 80% ವಿದ್ಯಾರ್ಥಿನಿಯರೇ ಭಾಗಿಯಾಗಿದ್ರು. ನೀಡಿದ 1 ಗಂಟೆ ಅವಧಿಯನ್ನ ಉಪಯೋಗಿಸಿಕೊಂಡು ಬರೆದಿದ್ದಾರೆ. ಮುಂಬರುವ 27ರಂದು ಜಿಲ್ಲಾ ಸಮಾವೇಶ ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದ್ದು, ವಿಜೇತ ವಿದ್ಯಾರ್ಥಿಗಳಿಗೆ ಅಂದು ಬಹುಮಾನ ನೀಡಲಿದ್ದೇವೆ ಎಂದು ತಿಳಿಸಿದ್ದಾರೆ. ಏನು ಆಯೋಜನೆ ದೇವನಹಳ್ಳಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದು, ಈ ಪ್ರಬಂಧ ಸ್ಪರ್ಧೆಗೆ ನಮ್ಮ ದೇವನಹಳ್ಳಿ ತಾಲೂಕಿನ 490 ಮಂದಿ ನೋಂದಣಿ ಮಾಡಿಸಿದ್ರು. ಇದರಲ್ಲಿ 307 ಜನ ಭಾಗವಹಿಸಿದ್ದು, ಇದು ಹೆಚ್ಚಿನ ಸಂಖ್ಯೆಯಲ್ಲಿ 80% ಭಾಗ ವಿದ್ಯಾರ್ಥಿನಿಯರು ಭಾಗವಹಿಸಿ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಅವರು 1 ಗಂಟೆ ಕಾಲ ಅವರಿಗೆ ಈ ಸ್ಪರ್ಧೆ ಇದ್ದು, ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆ ಬರೆದಿರುತ್ತಾರೆ. ರಿಸಲ್ಟು ಜಿಲ್ಲಾ ಸಮಾವೇಶ ಇದೇ ತಿಂಗಳು 27ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ, ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಇದೆ ಸರ್. ಅಲ್ಲಿ ಆವತ್ತು ಅವರಿಗೆ ಬಹುಮಾನಗಳನ್ನು ವಿತರಣೆ ಮಾಡ್ತೀವಿ. ಜಿಲ್ಲೆಯಾದ್ಯಂತ 950 ಜನ ಭಾಗವಹಿಸಿದ್ರು ಸರ್ ಜಿಲ್ಲೆಯಾದ್ಯಂತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ತಿಮ್ಮರಾಯಪ್ಪ ಮಾತನಾಡಿ, ಜಿಲ್ಲೆಯಾದ್ಯಂತ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದು, ಅದರಲ್ಲಿ 950 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು, ಜಿಲ್ಲೆಯಾದ್ಯಂತ 195 ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಪ್ರಬಂಧ ಬರೆದಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಅಭಿನಂದನೆ ತಿಳಿಸಿದ್ದಾರೆ. ವಿದ್ಯಾರ್ಥಿ ಒಕ್ಕೂಟ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಏನು ಜಿಲ್ಲೆಯ 4 ತಾಲೂಕುಗಳಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಈ ಒಂದು ಸ್ಪರ್ಧೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ವಿದ್ಯಾರ್ಥಿಗಳು ಸುಮಾರು 1570 ವಿದ್ಯಾರ್ಥಿಗಳು ಎನ್ರೋಲ್ಮೆಂಟ್ ಆಗಿದ್ದರು. ಅದರಲ್ಲಿ 950 ವಿದ್ಯಾರ್ಥಿಗಳು ಇವತ್ತು ಪ್ರಬಂಧ ಸ್ಪರ್ಧೆ ಬರೆದಿದ್ದಾರೆ. ಅದರಲ್ಲಿ ಮೇಲ್ಗೈ ನಮ್ಮ ವಿದ್ಯಾರ್ಥಿನಿಯರು, ಅಂದರೆ ಪದವಿ ಪೂರ್ವ ವಿದ್ಯಾರ್ಥಿಗಳು ಮತ್ತು ಪದವಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೆದಿದ್ದಾರೆ. ಅದೇ ರೀತಿ ದೇವನಹಳ್ಳಿಯ ಜೂನಿಯರ್ ಕಾಲೇಜ್ ಮೈದಾನದ ಏನು ಆವರಣದಲ್ಲಿ ಕಾಲೇಜಲ್ಲಿ ಏನು ನಡೀತು, ಅಲ್ಲಿ 307 ಜನ ವಿದ್ಯಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಮೇಲ್ಗೈ ನಮ್ಮ ವಿದ್ಯಾರ್ಥಿನಿಯರು ಅತಿ ಹೆಚ್ಚಾಗಿ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ.
ಮತ್ತು ಇಂಗ್ಲೀಷಲ್ಲಿ ಸುಮಾರು ಒಂದು 195 ಇಡೀ ಇದರಲ್ಲಿ 195 ಜನ ಇಂಗ್ಲೀಷಲ್ಲಿ ಎಸ್ಸೆ ರೈಟಿಂಗ್ ಮಾಡಿದ್ದಾರೆ. ಮತ್ತು ಉಳಿದಂಗೆ ಈ ಒಂದು ಅಭೂತಪೂರ್ವ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದರಿಂದ ಆ ವಿದ್ಯಾರ್ಥಿಗಳಿಗೆ ನಾವು ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ನಾವು ಅತ್ಯಂತ ಭೀಮ ವಂದನೆಗಳನ್ನು ಹೇಳ್ತೀವಿ. ಈ ಒಂದು ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು ಡಿಸೆಂಬರ್ 27ರಂದು ಜಿಲ್ಲಾ ಮಟ್ಟದ ಜಾಗೃತಿ ಸಮಾವೇಶವನ್ನು ನಡೀತಾ ಇದೆ. ಆ ಒಂದು ಸಮಾವೇಶದಲ್ಲಿ ಆ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡ್ತೀವಿ. ಮತ್ತು ಈ ಒಂದು ಸಮಾವೇಶಕ್ಕೆ ಈಗಿನ ಸ್ಥಳೀಯ ಶಾಸಕರಾದಂತಹ ಮತ್ತು ಸಚಿವರಾದಂತಹ ಮಿನಿಸ್ಟ್ರು ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕ ಮಾವಳ್ಳಿ ಶಂಕರ್ ಸಾಹೇಬರು ಮತ್ತು ಇನ್ನು ನಮ್ಮ ಅನೇಕ ದಲಿತ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಶ್ರೀನಿವಾಸ್, ವೆಂಕಟೇಶ್, ರಮೇಶ್, ನಿತಿನ್, ರಾಮು, ಚನ್ನಕೃಷ್ಣಪ್ಪ, ನಾರಾಯಣಸ್ವಾಮಿ ಇನ್ನು ಹಲವು ಮುಖಂಡರು ಇದ್ದರು. ಹರ್ಷಾಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ರೌಡಿ ಶೀಟರ್ಗಳಿಗೆ ಉತ್ತಮ ಜೀವನ ನಡೆಸಿ ಹಳೆ ಚಾಳಿಯನ್ನೇ ಮುಂದುವರೆಸಿದರೆ ಕಾನೂನಿನ ಅಡಿಯಲ್ಲಿ ಸುಮ್ಮನೆ ಬಿಡುವುದಿಲ್ಲ ಎಂದು ಡಿವೈಎಸ್ಪಿ ರವಿ ಪಿ ರೌಡಿ ಪರೇಡ್ನಲ್ಲಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. 4 ಕೇಸ್ ಎಕ್ಸ್ಟ್ರಾ ಆಗ್ತದೆ. ಬರೀ ಇಲ್ಲಿ ಕರೆಕ್ತಾರೆ. ಈಗ ನಾಳೆ ಇನ್ನೆಲ್ಲ ಗಡಿಪಾರ್ ಮಾಡಕ್ ಬರೀತಾರೆ ಎಲೆಕ್ಷನ್ ಬಂದು ಅಂತ. ಇನ್ನೊಂದ್ಸರಿ ಮತ್ತೆ ನಿಮ್ಮಲ್ಲೇ ಗೂಂಡಾ ಆಕ್ಟನ್ನ ಹಾಕ್ತಾರೆ. ಯಾರು 307 ಅಲ್ಲಿ ಇದ್ದೀರಿ, ಯಾರು 302 ನಲ್ಲಿ ಇದ್ದೀರಿ ನೋಡಿ, ಅವ್ರೇನಾದ್ರೂ ಸಣ್ಣ ಪುಟ್ಟ ನೆಕ್ಸ್ಟ್ ಇನ್ನೊಂದು ಕೇಸ್ ಏನಾಯ್ತಂದ್ರೆ ನಿಮ್ಮ ಮೇಲೆ ಗ್ಯಾರಂಟಿ ಗೂಂಡಾ ಆಕ್ಟಂತೂ ಆಗುತ್ತೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಪರೇಡ್ ನಡೆಸಲಾಯಿತು. ರೌಡಿ ಶೀಟರ್ನಲ್ಲಿರುವ ನಗರದ ರೌಡಿಗಳನ್ನು ಕರೆಸಿ ಡಿವೈಎಸ್ಪಿ ರವಿ ಪಿ ಕ್ಲಾಸ್ ತೆಗೆದುಕೊಂಡರು. ನೀವು ಸಮಾಜದಲ್ಲಿ ಉತ್ತಮ ಜೀವನ ನಡೆಸಿದ್ರೆ ಒಳ್ಳೆಯದು. ಎಂತಹ ದಾದಾಗಳಿದ್ರೂ ಕಾನೂನು ಎಲ್ಲರಿಗೂ ಒಂದೇ ಎಂದು ರೌಡಿಗಳಿಗೆ ಜೀವನ ಪಾಠ ಹೇಳಿದರು. ನೀವೇನಾದರೂ ದೌರ್ಜನ್ಯ, ಪುಂಡಾಟಿಕೆ, ತರ್ಲೆ ಮಾಡಿದ್ರೆ ಬಿಡಲ್ಲ ಎಂದು ಹೇಳಿ ಪೊಲೀಸರಿಗೂ ರೌಡಿಗಳು ಬಾಲ ಬಿಚ್ಚದಂತೆ ನೋಡಿಕೊಳ್ಳಬೇಕು ಎಂದು ಹೆಚ್ಚಿನ ಜವಾಬ್ದಾರಿ ನೀಡಿದರು. 4 ಕೇಸ್ ಎಕ್ಸ್ಟ್ರಾ ಆಗ್ತದೆ. ಬರೀ ಇಲ್ಲಿ ಕರೆಕ್ತಾರೆ. ಈಗ ನಾಳೆ ಇನ್ನೆಲ್ಲ ಗಡಿಪಾರ್ ಮಾಡಕ್ ಬರೀತಾರೆ ಎಲೆಕ್ಷನ್ ಬಂದು ಅಂತ. ಇನ್ನೊಂದ್ಸರಿ ಮತ್ತೆ ನಿಮ್ಮಲ್ಲೇ ಗೂಂಡಾ ಆಕ್ಟನ್ನ ಹಾಕ್ತಾರೆ. ಯಾರು 307 ಅಲ್ಲಿ ಇದ್ದೀರಿ, ಯಾರು 302 ನಲ್ಲಿ ಇದ್ದೀರಿ ನೋಡಿ, ಅವ್ರೇನಾದ್ರೂ ಸಣ್ಣ ಪುಟ್ಟ ನೆಕ್ಸ್ಟ್ ಇನ್ನೊಂದು ಕೇಸ್ ಏನಾಯ್ತಂದ್ರೆ ನಿಮ್ಮ ಮೇಲೆ ಗ್ಯಾರಂಟಿ ಗೂಂಡಾ ಆಕ್ಟಂತೂ ಆಗುತ್ತೆ. ಇಲ್ಲ ಗ್ಯಾರಂಟಿ ನಿಮ್ಮನ್ನ ಗಡಿಪಾರ್ ಅಂದ್ರೆ ಈ ಜಿಲ್ಲೆಯಿಂದಲೇ ತಗೊಂಡೋಗಿ ಬೀದರ್ಗೋ ಗುಲ್ಬರ್ಗೋ ಜಿಲ್ಲೆ ನಿಮ್ಮನ್ನು ಗಡಿಪಾರ್ ಮಾಡ್ತಾರೆ. ಅದು ಬೇಕಾಗಿದೆ ನಿಮ್ಗೆ. ನೀವು ಮರ್ಯಾದೆಯಿಂದ ಜೀವನ ಮಾಡಿದ್ರೆ ನಿಮ್ಮನ್ನೇನು ಕರೆಸಿ ನಿಮ್ಗೆ ಅವಮಾನ ಮಾಡಬೇಕು, ನಿಮ್ಮನ್ನು ಕರೆದು ನಾವು ನಿಮಗೆ ತೊಂದರೆ ಕೊಡಬೇಕು ಉದ್ದೇಶನೇ ಇಲ್ಲ ಪೊಲೀಸ್ಗೆ. ನಿಮ್ಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಒಳ್ಳೇದು ನಮಗೆ. ಇದರಲ್ಲಿ ಒಂದು ಸುಮಾರು ಜನ ನಿಜವಾಗಲೂ ಕಷ್ಟ ಬಿದ್ದು ಜೀವನ ಮಾಡೋಂಥ ಇದ್ದೀರಿ, ಕೂಲಿ ಕೆಲಸ ಮಾಡಿ ಜೀವನ, ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರೋರು ಇದ್ದೀರಿ. ಯಾವನು 10 ಜನ ಮಾಡೋದಕ್ಕೆ ನೀವು ಎಲ್ಲವನ್ನ ಕರೆಸ್ಬೇಕಾಗ್ತದೆ. ಮೊನ್ನೆ ಒಂದು 150 ಜನ ಬಂದಿದ್ರು. ಆ 150 ಜನ ನೀವು 200 ಜನನ ಮತ್ತೆ ಕರೆಸ್ಬೇಕಾಗ್ತದೆ. ನಿಮ್ದೆಲ್ಲ ಏನು ಕೇಸ್ ಇಲ್ಲ ನಿಮ್ಮ ಮೇಲೆ, 10 ವರ್ಷ ಯಾವುದು ಕೇಸ್ ರಿಜಿಸ್ಟರ್ ಆಗಿಲ್ಲ. ಸುಮಾರು ಜನ ಇದ್ದಾರೆ. ಹಿಂದೆ ಯಾವುದು 10 ವರ್ಷದಿಂದ ಕೇಸ್ ಆಗಿದೆ, ನಡೀತಾ ಇದೆ. ಈಗ ಕೇಸ್ ಸಣ್ಣ ಪುಟ್ಟ ಕೇಸ್ ನಡೀತಾ ಇದ್ದಾಗ ನೀವು ಅಂತ ಒಂದೇ ದಿವಸಕ್ಕೆ ಮತ್ತೆ ರೀಓಪನ್ ಆಗ್ತದೆ. ಗೊತ್ತಾಯ್ತಲ್ಲ, ಒಂದೇ ದಿವಸಕ್ಕೆ ರೀಓಪನ್ ಆಗಿದೆ. ಆಲ್ರೆಡಿ ಹಿಸ್ಟ್ರಿ ಇರುತ್ತೆ ನಮ್ಮ ಹತ್ರ. ನೀವು ಗಮನಿಸ್ಬೇಕು, ಯಾವುದೋ ಒಂದು ಸಂದರ್ಭದಲ್ಲಿ ಕೆಟ್ಟದ್ದನ್ನು ಮಾಡಿ, ಒಂದು ಸಂದರ್ಭದಲ್ಲಿ ಏನೋ ತೊಂದರೆ ಆಗಿ ಅಥವಾ ಯಾರೋ ಸಹವಾಸದಿಂದ ತೊಂದರೆ ಆಗಿ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ನಿಮ್ಮನ್ನು ನಾವು ಅದೇ ಥರ ಟ್ರೀಟ್ ಮಾಡಕ್ ಆಗಲ್ಲ. ನೀವು ಒಳ್ಳೆ ದಾರಿ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ. ನೀವು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. 4 ಜನ ಏನ್ ಬರ್ತಾರೋ ಹಂಗೂ ನೀವು ಬಂದಿರೋದ್ರಲ್ಲಿ ಒಂದು 10 ಜನ 15 ಜನ ಕ್ಲೋಸ್ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಮತ್ತೆ ಇನ್ನೊಂದ್ಸರಿ ನಾವು ಡ್ರೈವ್ ಮಾಡ್ತೀವಿ. ಅವಾಗ ಬೇರೆ ತರ ಮಾಡಿ ನಿಮ್ದು ಕೇಸ್ ಇದ್ರೂ ಸಹ ಕ್ಲೋಸ್ ಮಾಡೋಂಥ ಅವಕಾಶ ಇದ್ದು ಒಂದು 10 ವರ್ಷ. ಅಭಿಜಿತ್ ಗಣೇಶ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಅನಾರೋಗ್ಯದಿಂದ ಬಳಲುತ್ತಿದ್ದ ದೇಶ ಕಾಯುತ್ತಿದ್ದ ಯೋಧ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು ಇಹಲೋಕ ತ್ಯಜಿಸಿದ್ದಾರೆ. ಯೋಧನ ಅಗಲಿಕೆಯಿಂದ ಇಡೀ ಗ್ರಾಮವೇ ಶೋಕಸಾಗರದಲ್ಲಿ ಮುಳುಗಿದೆ. ಈ ಕುರಿತು ಒಂದು ವರದಿ. ದೇಶದ ಗಡಿ ಕಾಯುತ್ತಿದ್ದ ವೀರ ಯೋಧ ಮುನಿಯಪ್ಪ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಕೋಲಾರ ತಾಲೂಕಿನ ಅಗ್ರಹಾರ ಸೋಮರಸನಹಳ್ಳಿಯ ವೀರ ಯೋಧ BSF ಸಿಬ್ಬಂದಿಯಾಗಿದ್ದು ಹಿಮಾಚಲ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆರೋಗ್ಯದಲ್ಲಿ ಏರುಪೇರಾಗಿದ್ದ ಕಾರಣ ಕೆಲ ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು ಎನ್ನಲಾಗಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ಇಹಲೋಕ ತ್ಯಜಿಸಿದ್ದಾರೆ. ತಡರಾತ್ರಿ 12ರ ಸುಮಾರಿಗೆ ಪಾರ್ಥಿವ ಶರೀರ ಸ್ವಗ್ರಾಮ ಅಗ್ರಹಾರ ಸೋಮರಸನಹಳ್ಳಿಗೆ ತಲುಪಿದ್ದು, ಸೋಮರಸನಹಳ್ಳಿಯ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ಬಂಧು ಮಿತ್ರರು ಆಗಮಿಸಿ ಪಾರ್ಥಿವ ಶರೀರವನ್ನು ಕಂಡು ಅಂತಿಮ ನಮನ ಸಲ್ಲಿಸಿದ್ದರು. ಯೋಧನ ಸಾವಿನಿಂದ ಇಡೀ ಅಗ್ರಹಾರ ಸೋಮರಸನಹಳ್ಳಿ ಶ್ಲೋಕಸಾಗರದಲ್ಲಿ ಮುಳುಗಿದ್ದು, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. NM ಸುರೇಶ್, MMTV ನ್ಯೂಸ್, ಕೋಲಾರ. ಚಿಂತಾಮಣಿ ನಗರಸಭೆಯಲ್ಲಿ ತೆರವಾಗಿದ್ದ ಸದಸ್ಯನ ಸ್ಥಾನಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಚುನಾವಣಾ ಕಣದಲ್ಲಿ 3 ಅಭ್ಯರ್ಥಿಗಳು ಉಳಿದಿದ್ದಾರೆ. ಈ ಕುರಿತು ಒಂದು ವರದಿ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 18ರ ಕೀರ್ತಿನಗರದಿಂದ ಆಯ್ಕೆಯಾಗಿದ್ದ JDS ಸದಸ್ಯ ಮಹಮ್ಮದ್ ಶಫೀಕ್ ಸ್ವಪಕ್ಷದ ಶಾಸಕರ ವಿರುದ್ಧ ಮುನಿಸಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷದ ವಿಪ್ ಉಲ್ಲಂಘಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿದ್ದರು. ಇವರ ಮತದಿಂದ ನಗರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿತ್ತು. ಪಕ್ಷದ ವಿಪ್ ಉಲ್ಲಂಘಿಸಿರೋದ್ರಿಂದ ಅವರ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಎಂದು JDS ಪಕ್ಷವು ಜಿಲ್ಲಾಧಿಕಾರಿಗೆ ದೂರು ನೀಡಿತ್ತು. ದೂರನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿ ಮಹಮ್ಮದ್ ಶಫೀಕ್ ಸದಸ್ಯತ್ವವನ್ನು ರದ್ದುಪಡಿಸಿದರು. ಶಫೀಕ್ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಿದ್ದರು. ನ್ಯಾಯಾಲಯದ ಜಿಲ್ಲಾಧಿಕಾರಿಯ ಆದೇಶವನ್ನು ಎತ್ತಿ ಹಿಡಿದಿದ್ದರಿಂದ ಅವರ ಸದಸ್ಯತ್ವ ರದ್ದಾಗಿ ಸ್ಥಾನ ಖಾಲಿಯಾಗಿದ್ದರಿಂದ ಉಪಚುನಾವಣೆ ನಡೆಸಲು ಚುನಾವಣಾ ಆಯೋಗ ಆದೇಶ ಹೊರಡಿಸಿದ್ದು, ಒಟ್ಟು 10 ಜನ ನಾಮಪತ್ರ ಸಲ್ಲಿಸಿದ್ದು, ಅದರಲ್ಲಿ 5 ನಾಮಪತ್ರಗಳು ತಿರಸ್ಕೃತಗೊಂಡಿದ್ದವು. ಸೋಮವಾರ ನಾಮಪತ್ರ ಹಿಂಪಡೆಯುವ ಕೊನೆಯ ದಿನವಾಗಿದ್ದು, ಕಾಂಗ್ರೆಸ್ ಬದಲಿ ಹಾಗೂ ಸ್ವತಂತ್ರ ಅಭ್ಯರ್ಥಿಯಾಗಿ 2 ನಾಮಪತ್ರ ಸಲ್ಲಿಸಿದ್ದ ಮಹಮ್ಮದ್ ಮುಬಾರಕ್ ರವರು ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದ ಸವಿತಾ ರವರು ತಿಳಿಸಿದರು. ನಗರಸಭೆಯ ಕೀರ್ತಿನಗರ ವಾರ್ಡಿಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಚುನಾವಣಾ ಕಣದಲ್ಲಿ 3 ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಅಭ್ಯರ್ಥಿ, JDS ಪಕ್ಷದಿಂದ ಮತ್ತು BJP ಪಕ್ಷದಿಂದ ತಲಾ ಒಬ್ಬರು ಅಭ್ಯರ್ಥಿಗಳು, 3 ಅಭ್ಯರ್ಥಿಗಳು ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಇದ್ದಾರೆ. ಒಟ್ಟಾರೆ ಎಷ್ಟು ಮತದಾರರಿದ್ದಾರೆ ಫೈನಲ್ ಆಗಿ? ಇವತ್ತು ಉಮೇದುವಾರಿಕೆಯನ್ನು ವಾಪಸ್ ತಗೊಳ್ಳಿಕ್ಕೆ ಇವತ್ತು 3 ಗಂಟೆವರೆಗೂ ಸಮಯ ಇತ್ತು. ಸೊ ಮಹಮ್ಮದ್ ಮುಬಾರಕ್ ಅನ್ನೋರು ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಹಾಗಾಗಿ ಅಂತಿಮ ಕಣದಲ್ಲಿ 3 ಅಭ್ಯರ್ಥಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಎಷ್ಟು ವೋಟರ್ಸ್ ಇದ್ದಾರೆ ಮೇಡಮ್? ಕೀರ್ತಿನಗರ ವಾರ್ಡಿಗೆ ಸಂಬಂಧಪಟ್ಟಂಗೆ 37ನೇ ಪಾರ್ಟಲ್ಲಿ ಒಟ್ಟು 493 ಪುರುಷ ಮತದಾರರಿದ್ದಾರೆ. 512 ಮಹಿಳೆಯರು, ತೃತೀಯ ಲಿಂಗಿಗಳು ಇಬ್ಬರು ಸೇರಿ ಒಟ್ಟು 1007 ಮತದಾರರಿದ್ದಾರೆ.
ಅದೇ ರೀತಿ 38ನೇ ಭಾಗದಲ್ಲಿ 430 ಪುರುಷರು 363 ಮಹಿಳೆಯರು ಸೇರಿ ಒಟ್ಟು 793 ಮತದಾರರಿದ್ದಾರೆ. ಮತಗಟ್ಟೆ ಎಲ್ಲೆಲ್ಲಿ? ಮತಗಟ್ಟೆ APMCನಲ್ಲಿ 2 ಮತಗಟ್ಟೆಗಳು ಕೂಡ ಇದೆ. ಯಾವ ರೀತಿಯಲ್ಲಿ ಬಂದೋಬಸ್ತ್ ಮಾಡಿಸ್ಕೊಂಡು ಚುನಾವಣೆ? ಅಲ್ಲಿ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಮತದಾನ ನಡೆಯಲಿಕ್ಕೆ ಬೇಕಾದಂಥ ನೆರಳು, ಕುಡಿಯುವ ನೀರು, ಶೌಚಾಲಯ, ರ್ಯಾಂಪ್ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಆಗಿದೆ. ಮತದಾನದ ದಿನದಂದು ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡೆದಿರುವುದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತು ಮತ್ತು ಸಿಬ್ಬಂದಿಗಳ ನಿಯೋಜನೆ, ಅವರ ತರಬೇತಿ ಎಲ್ಲವೂ ಕೂಡ ಆಗಿದೆ. 2ನೇ ಹಂತದ ತರಬೇತಿ ನೆಕ್ಸ್ಟ್ ಕೊಟ್ಟು ಇದು ಯಾವಾಗ? 27ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮತದಾನ ನಡೆಯುತ್ತೆ. 30ನೇ ತಾರೀಕು ಕೌಂಟಿಂಗ್ ಇರುತ್ತೆ. ಒಟ್ಟು ಒಂದು ಮತಗಟ್ಟೆಯಲ್ಲಿ 1007 ಇದ್ದಾರೆ, ಇನ್ನೊಂದು ಮತಗಟ್ಟೆಯಲ್ಲಿ 793, 1800 ಮತದಾರರಿದ್ದಾರೆ ಒಟ್ಟಾರೆ. ಇಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಫೋನ್ ನಂಬರ್ಗೆ ಮಾಡಿರುತ್ತೆ, ಅಥವಾ ನನ್ನ ಮೊಬೈಲ್ ನಂಬರ್ ಕೂಡ ಇರ್ತದೆ, ಅದಕ್ಕೆ ಕೂಡ. ಮತ್ತು ನಮ್ಮ ARO ಇರ್ತಾರೆ, ARO ಕಚೇರಿಗೆ ಅದು ಮಾಡೋದು, ಅಥವಾ ತಾಲೂಕು ಕಚೇರಿಗೆ ಫೋನ್ ಮಾಡೋದು ಕೂಡ ಸ್ಪಂದಿಸ್ತಾರೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮಹಮ್ಮದ್ ಶಫೀಕ್, ಜೆಡಿಎಸ್ ಪಕ್ಷದಿಂದ ಮುನಾವರ್ ಪಾಷಾ, ಬಿಜೆಪಿ ಪಕ್ಷದಿಂದ BV ಸೂರ್ಯಪ್ರಕಾಶ್ ಚುನಾವಣಾ ಕಣದಲ್ಲಿದ್ದಾರೆ. ಈ ಮೂವರ ನಡುವೆ ಉಪಚುನಾವಣೆಯ ಫೈಟ್ ನಡೆಯಲಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಆಗಿದ್ದು ಪ್ರೇಮ ವಿವಾಹ. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಉಸಿರು ಚೆಲ್ಲಿದ್ದ ಪತ್ನಿ, ಒಂಟಿಯಾದ ಪತಿ, ಸಾವಿನ ಮನೆ ಸೇರಿ ಒಂದಾದ ದಂಪತಿ. ಮಕ್ಕಳನ್ನು ಮಲದ ಗುಂಡಿಗೆ ಇಳಿಸಿದ ಘಟನೆ ಮಾಹಿತಿ ಪಡೆದು ಅಧಿಕಾರಿಗಳಿಗೆ ಛೀಮಾರಿ, ಸರ್ಕಾರದ ವಿರುದ್ಧ ಕಿಡಿಕಾರಿದ ಕೇಂದ್ರ ಸಚಿವ, ಸಂಸದರು. ಒಂದೇ ನಂಬರ್ ಅಡಿ 2 ಬಸ್ಗಳ ಅಕ್ರಮ ಸಂಚಾರ, ಕಣ್ಣಿದ್ದು ಕುರುಡರಾದ RTO ಅಧಿಕಾರಿಗಳು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿದ ಪೊಲೀಸರು. ಸಂವಿಧಾನ ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್, ಈ ಕುರಿತು ಪ್ರಬಂಧ ಸ್ಪರ್ಧೆ ಆಯೋಜನೆ, ಉತ್ಸಾಹದಿಂದ ಭಾಗಿಯಾದ ವಿದ್ಯಾರ್ಥಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್. What?